ಬಾಯ್ ಬಾಯ್ ಇದಲ್ಲ ಪಾಪ ಕರಿ ಏ ನಾಗಪುಷ್ಪ ಅಂತ ಇದ್ರ ಹೆಸರು. ಇದು ದೇವರಿಗೆ ಪ್ರಿಯವಾದಿದ್ದು ಹಣ್ಣು ತುಪ್ಪ ಅಂತ ಈ ಪ್ರಸಾದದ ಹೆಸರು. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗ್ನ ನಾನು ದೇವರಿಗೆ ನಮಸ್ಕರಿಸುತ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ಆಚೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ನನ್ನ ಮಗಳು ಕೃತಿಕಾ ಬಂದುಬಿಟ್ಟು ರೆಡಿಯಾಗಿ ನಮ್ಮನ್ನೆಲ್ಲರನ್ನೂ ಬನ್ನಿ ಬನ್ನಿ ಅಂತ ಕರಿತಾ ಇದ್ದಾರೆ. ನಮ್ಮ ಯಜಮಾನರು ನಮ್ಮನೆ ಲಕ್ಷ್ಮೀನ ಕರ್ಕೊಂಡು ಹೋಗೋಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಇದ್ರ ಬಗ್ಗೆ ಹೇಳಲೇಬೇಕು. ಇದು ಮೊದಲನೇ ಬಾರಿ ನಮ್ಮ ಮನೆಗೆ ಬಂದಿರೋದ್ರಿಂದ, ನನ್ನ ಮಗಳು ಹುಟ್ಟೋಕ್ಕಿಂತ ಮುಂಚೆ ಬಂದಿರೋದ್ರಿಂದ ಇದು ನಮ್ಮ ಮನೇಲಿ ನಮ್ಮ ದೊಡ್ಡ ಮಗಳಾಗಿ ನಮ್ಮ ಜೊತೆನೇ ಇರುತ್ತೆ. ಒಂಥರ ಫೀಲಿಂಗ್ ಇದ್ರ ಜೊತೆ ನಮಗೆ, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ. ನಮ್ಮ ಮನೆಯವ್ರಿಗೆ ಆಯ್ ಹೇಳ್ರಿ ಒಂದು ಅಂತ ಹೇಳಿದೆ, ಅವರು ಹೇಳಲಿಲ್ಲ. ಅದಕ್ಕೆ ನಾನೇ ಹೇಳ್ತಿದ್ದೀನಿ. ಹಾಯ್ ಫ್ರೆಂಡ್ಸ್, ಬಾಯ್ ಬಾಯ್. ಪಾಪ ನೋಡಿ ನಿಜವಾಗ್ಲೂ ಮೊದಲೆಲ್ಲಾದರೂ ಆಚೆ ಹೋಗಬೇಕಂದ್ರೆ ಈ ಟ್ರಾಫಿಕ್ಕು ಈ ಜಂಜಾಟದಲ್ಲಿ ಹೋಗಬೇಕಂದ್ರೆ ನಿಜವಾಗ್ಲೂ ಬೇಜಾರಾಗೋದು. ಇವಾಗ ನಮ್ಗೆ ಆ ಥರ ಫೀಲಿಂಗೇ ಇಲ್ಲ. ಯಾಕಂದರೆ ನನ್ನ ಮಗಳು ನಮ್ಮ ಜೊತೆ ಬರ್ತಾಯಿದ್ರೆ ನಮಗೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಅವಳು ಎನರ್ಜೆಟಿಕ್ ಆಗಿ ನಮ್ಮ ಜೊತೆ ಹಾಯ್ ಹೇಳ್ತಾ ಮಾತಾಡ್ತಾ ಏನೇನೋ ತರಲೆ ಮಾಡ್ತಾ ಕ್ಯೂಟಾಗಿ ನಮ್ಮ ಹತ್ರ ಇರ್ತಾಳೆ. ಆಮೇಲೆ ಇವಳಿಗೆ ಹೊರಗಡೆ ಹೋಗೋದಂದ್ರೆ ತುಂಬ ಖುಷಿ. ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಸಾಕು, ಹೊಸ ಬಟ್ಟೆ ಹಾಕಿದರೆ ಸಾಕು, ಅವಳು ಖುಷಿ ನೋಡೋಕ್ಕೆ ಆಗಲ್ಲ, ಅಪಾರ. ನಾವು ಹೋಗ್ಬೇಕಂತ ಅಂದ್ಕೊಂಡಿರೋ ದೇವಸ್ಥಾನ ಇದೇನೆ, ಮೈಲಾರ ಲಿಂಗೇಶ್ವರ ದೇವಸ್ಥಾನ. ಇದು ಬಂದುಬಿಟ್ಟು ನಾಗರಬಾವಿಯಲ್ಲಿದೆ. ಇದು ನಮ್ಮನೆ ದೇವರಾಗಿದ್ದು ಮೈಲಾರದಲ್ಲಿ ಇರೋದು. ಆದರೆ ನಮಗೆ ಕಾರಣಾಂತರಗಳಿಂದ ಹೋಗೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲೋಡಾಕಿ ಮೆಟ್ಲ ತಂದ್ರೆ ಅಡ್ಕೆ ಕುತ್ಕೊಂತಾಳೆ. ಬಾಬಾ ನಾನು ಈ ಹೂ ಬಗ್ಗೆ ಹೇಳಲೇಬೇಕು. ಈ ಹೂ ಬಂದುಬಿಟ್ಟು ನಾಗಪುಷ್ಪ ಅಂತ. ಇದು ಸೇಮ್ ಹಾವು ಎಡೆ ಎತ್ತಿದಾಗಿರುತ್ತಲ್ವ, ಅದೇ ಥರ ಇರುತ್ತೆ ಇದು ಹೂವು. ನೆಕ್ಸ್ಟ್ ಟೈಮ್ ನನ್ನ ಕೈಲಾದರೆ ತೋರಿಸ್ತೀನಿ ಇದನ್ನು. ನಮ್ಮ ದೇವರಿಗೆ ಪ್ರಿಯವಾದದ್ದು ಇದೇ ಪ್ರಸಾದ, ಹಣ್ಣು ತುಪ್ಪ ಅಂತ ಇದ್ರ ಹೆಸರು. ಇದನ್ನು ಮಾಡೋದು ತುಂಬ ಈಸಿ ಮತ್ತು ತಿನ್ನೋಕ್ಕೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಏನಿಲ್ಲ, ಹಣ್ಣಾಗಿರುವಂಥ ಬಾಳೆಹಣ್ಣು ಹಾಕ್ಬಿಟ್ಟು ಬೆಲ್ಲ ಹಾಕಿಬಿಟ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡಿಟ್ರೆ ರೆಡಿ. ಇಷ್ಟೇ ಪ್ರಸಾದ. ಇದು ತುಂಬ ಅಂದರೆ ತುಂಬಾ ಪ್ರಿಯವಾದದ್ದು ಇದು ನಮ್ಮ ದೇವ್ರಿಗೆ. ನಾವು ಅಲ್ಲೋದ್ರೆ ಇದೇ ಮಾಡೋದು, ಇಲ್ಲಿ ಇದನ್ನೇ ಮಾಡ್ತಾಯಿದ್ದೀವಿ. ನನ್ನ ಮಗಳು ಪ್ರಸಾದ ನೋಡಿ ನನಗೆ ಅಂತಂದೇಳಿ ಅವ್ರ ಅಮ್ಮಮ್ಮನ ಹತ್ರ ಕೇಳ್ತಾ ಇದ್ದಾಳೆ.
ಸುಡ್ತಂತೆ. ನನ್ನ ಮಗಳಿಗೆ ಇವಾಗ ಅದನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಈ ಥರ ಡ್ರಾ ಮಾಡ್ತಾ ಇದ್ದಾಳೆ. ಮುಟ್ಟೋದು, ಸುಡ್ತಾ ಇದೆ ಅಂತ ಕೈ ಎತ್ಕೊಳ್ಳೋದು, ಈ ಥರ ನಿಧಾನವಾಗಿ ಡ್ರಾ ಮಾಡ್ತಾ ಇದ್ದಾಳೆ. ಇದೇ ಥರ ಡ್ರಾಮಾ ಆಡ್ತಾ ಆಡ್ತಾ ನಮ್ಮದು ಪ್ರಸಾದ ರೆಡಿ ಆಯಿತು. ಪ್ರಸಾದ ತಗೊಂಡು ಜೊತೆಗೆ ನಾವು ತೊಗೊಂಬಂದಿರುವಂಥ ಪೂಜಾ ಸಾಮಗ್ರಿಗಳನ್ನ ತಗೊಂಡು ನಾವಿವಾಗ ಗರ್ಭಗುಡಿಗೆ ಹೋಗ್ತಾಯಿದ್ದೀವಿ. ಇದೇ ನಮ್ಮನೆ ದೇವರು. ಈ ದೇವ್ರಿಗೆ ಸ್ತೋತ್ರ ಬಂದುಬಿಟ್ಟು ಹೇಳುಕೋಟಿ 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 ಚಾಂಗ್ಮುಲು ಚಾಂಗ್ಮುಲು ಅಂತ ಅಂದ್ಬಿಟ್ಟು ಈ ದೇವ್ರಿಗೆ ಸ್ತೋತ್ರ. ಇದನ್ನು ಭಕ್ತಾದಿಗಳು ಭಕ್ತಿಯಿಂದ ಕೂಗ್ತಾ ಇದ್ದರೆ ಕೇಳೋಕೆ ಚಂದ. ಮೈಲಾರದಲ್ಲಿ ಇದು ಗರ್ಭಗುಡಿಯಲ್ಲಿರುತ್ತೆ. ಕೆಳಗಡೆ ಶಿವಲಿಂಗ, ಮೇಲ್ಗಡೆ ಮೈಲಾರಲಿಂಗೇಶ್ವರನ ಮೂರ್ತಿ ಇರುತ್ತೆ. ಅಲ್ಲಿ ಮೈಲಾರದಲ್ಲೂ ದೊಡ್ಡ ಮೈಲಾರದಲ್ಲೂ ಇದೇ ಥರನೇ ಇರೋದು ದೇವಸ್ಥಾನ ಗರ್ಭಗುಡಿಯಲ್ಲಿ. ಇಲ್ಲೂ ಅದೇ ಥರ ಇದೆ. ಈ ದೇವರು ಭಂಡಾರ ಪ್ರಿಯ. ಈ ದೇವರಿಗೆ ಭಂಡಾರನೇ ಮುಖ್ಯ. ನಾವು ಒಂದು ಬಟ್ಟೆಲ್ಲ ಭಂಡಾರ ಇಟ್ಕೋಬಾರ್ದು. ಇಟ್ಕೊಂಡ್ರೆ ಹಣೆ ತುಂಬಾ ಇಟ್ಕೋಬೇಕು ಭಂಡಾರನ. ಅದಕ್ಕೋಸ್ಕರ ನಾವು ಇದೇ ಥರ ಎಲ್ಲರೂ ಇಟ್ಕೊಂಡಿದ್ದೀವಿ. ಈ ಥರ ನಾವು ಮಾಡಿರುವಂಥ ಪ್ರಸಾದನ ಇದಕ್ಕೆ ದೋಣಿಗಳಂತಾರೆ. ಈ ದೋಣಿಗಳಿಗೆ ತುಂಬಬೇಕು. 5 ದೋಣಿ ತುಂಬಬೇಕು ಪ್ರತಿ ಸಲನೂ. ಆದರೆ ಈ ಸಲ ಇಬ್ಬರೇ ಇರೋದ್ರಿಂದ 2ನೇ ತುಂಬಿಕೊಡ್ತಾ ಇದ್ದೀವಿ. ಇವಾಗ ಜೊತೆಗೆ ನಾವು ನಾವು ದೋಣಿಗೆ ನೀಡಿರುವಂಥ ಪ್ರಸಾದನ ಮತ್ತೆ ಅವರು ಭಕ್ತಾದಿಗಳಿಗೆ ಪ್ರಸಾದ ಎಂದು ಕೊಡ್ತಾರೆ. ಇದು ಬಂದುಬಿಟ್ಟು ನಮ್ಮ ದೇವ್ರ ಚಾಕ್ರಿ, ಕಾಯಿಕೋಲು ಅಂತಾರೆ ಇದಕ್ಕೆ ಒಂದು ಕಾಟನ್ ಬಟ್ಟೆನ ಸುತ್ತಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಅದು ಹುರಿಯೋ ತನಕನೂ ಹುರಿಸ್ಬೇಕು. ಇದನ್ನು ನಾವು ಎಷ್ಟು ಚೆನ್ನಾಗಿ ಹುರಿಸ್ತೇವೋ ಅಷ್ಟು ನಾವು ಮಾಡಿರುವಂಥ ಪಾಪ ಕರ್ಮಗಳೆಲ್ಲ ಇದ್ರ ಜೊತೆಗೆ ಹುರಿದೋಗ್ಬಿಡುತ್ತೆ. ಮತ್ತು ನಮ್ಮದು ಹೊಸ ಒಂದು ಜೀವನ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಆ ನಂಬಿಕೆಯಿಂದ ದೇವ್ರ ಮುಂದೆ ಇದನ್ನು ನಾವು ಬೇಡ್ಕೊಳ್ತಾ ಮನಸ್ಸಲ್ಲಿ ಉರಿಸ್ತೀವಿ. ನೋಡಿ, ದೇವಸ್ಥಾನ ನೋಡೋಕ್ಕೆ ಈ ಥರ ಸಿಂಪಲಾಗಿ ಚೆನ್ನಾಗೇ ಇತ್ತು. ಹೋಗಿ ಬಂದದಕ್ಕೆ ಒಂಥರ ನೆಮ್ಮದಿ ಅನ್ನಿಸ್ತು, ಖುಷಿ ಅನ್ನಿಸ್ತು. ನಮ್ಮ ಮನೇಲೆಲ್ಲರೂ ಆವತ್ತಿನ ದಿನ ಖುಷಿಯಾಗಿ ಇದ್ದರು. ಯಾವ್ಯಾವ ದೇವಸ್ಥಾನಗಳಿದ್ದಾವೆ ಅಂದರೆ ವಿಘ್ನೇಶ್ವರನ ದೇವಸ್ಥಾನ ಇದೆ ಅಲ್ಲಿ, ಮತ್ತು ಅದ್ರ ಪಕ್ಕನೇ ಮೈಲಾರಲಿಂಗೇಶ್ವರನ ದೇವಸ್ಥಾನನೂ ಅದ್ರ ಪಕ್ಕದಲ್ಲೇ ಇತ್ತು. ಜೊತೆಗೆ ಒಂದು ಲೈನ್ ಇತ್ತು, ಮೈಲಾರಿ ಜಗನ್ನಾಥಂ ತ್ರಿಪುರಾರಿಂ ಜಗದ್ಗುರುಂ ಮಣಿಗ್ನಂ ಮಾಲಸಕಾಂತಂ ಒಂದೇ ಸಜ್ಕುಲಂ ದೈವತಂ ಅಂದ್ಬಿಟ್ಟು. ಈ ಲೈನ್ ಅರ್ಥ ನನಗೆ ಗೊತ್ತಿಲ್ಲ ಅಷ್ಟೊಂದಾಗಿ, ಚೆನ್ನಾಗಿತ್ತು. ಪಕ್ಕದಲ್ಲಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಅಂದ್ಬಿಟ್ಟು ಗಂಗಮಾಳಮ್ಮ ದೇವಸ್ಥಾನ ಇತ್ತು. ಗಂಗಮಾಳಮ್ಮ ಬಂದುಬಿಟ್ಟು ಮೈಲಾರಲಿಂಗೇಶ್ವರನ ಹೆಂಡತಿ. ನಾನು ಹೇಳಿದೆ ಅಲ್ವಾ, ಇಲ್ಲಿ ಪಕ್ಕದಲ್ಲಿರುವಂಥದ್ದು ದೋಣೆ, ನಾವು ಪ್ರಸಾದ ನೀಡುವಂಥದ್ದು ಇಲ್ಲಿ ಇರುತ್ತೆ. ದೇವ್ರ ದರ್ಶನ ಎಲ್ಲ ಮುಗಿಸಾದ್ಮೇಲೆ ನನ್ನ ಮಗಳನ್ನ ನಾವು ಆಟಾಡೋಕ್ಕೆ ಅಂತ ಅಂದ್ಬಿಟ್ಟು ದೇವಸ್ಥಾನದ ಒಳಗಡೆ ಬಿಟ್ಬಿಟ್ವಿ. ಅವಳು ಆಡ್ತಾ ಟೈಮ್ ಹೆಂಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಇವಳು ಆಟಾಡ್ತಾನೆ ಅವರಪ್ಪ ದೇವ್ರದ್ದು ಚಾಕ್ರಿ ಮಾಡ್ತಾಯಿದ್ರಲ್ಲ, ಮುಗ್ದಿರ್ಬೋದಾ ಅಂತ ಅಂದ್ಬಿಟ್ಟು ನೋಡೋಕ್ಕೋಸ್ಕರ ನಾನು ನನ್ನ ಮಗಳು ಹೋದ್ವಿ. ಇನ್ನು ಅವ್ರ ಚಾಕ್ರಿ ಮುಗ್ದಿರಲಿಲ್ಲ, ಸ್ವಲ್ಪ ಲಾಸ್ಟಲ್ಲಿತ್ತು. ನಾವು ಸ್ವಲ್ಪ ಅವ್ರ ಜೊತೆ ಕೂತ್ಕೊಂಡು ಅವರಿಗೆ ಸಾಥ್ ಕೊಟ್ವಿ. ನನ್ನ ಮಗು ತುಂಬ ತೀಟ್ಲೆ ಮಾಡ್ತಾಯಿದ್ಲು, ನಾನು ಹಿಡ್ಕೊತೀನಿ, ನಾನು ಕೂತ್ಕೋತೀನಿ, ನಾನು ಅಲ್ಲೇ ಮಾಡ್ತೀನಿ ಅಂತ. ಸುಮ್ಮನೆ ಅವಳನ್ನ ಇಲ್ಲಿ ಕೂರಿಸೋದೇ ಬೇಡ ಅಂದ್ಬಿಟ್ಟು ನಾನು ಅವಳನ್ನ ಕರ್ಕೊಂಡ್ಬಿಟ್ಟು ಆಚೆ ಬಂದು ದೂರದಲ್ಲೇ ನಿಂತ್ಕೊಂಡು ಅವ್ರು ಚಾಕ್ರಿ ಮಾಡುವಂಥದ್ದನ್ನು
ನೋಡ್ತಾ ಅಲ್ಲೇ ನಿಂತಿದ್ವಿ. ನನ್ನ ಮಗಳ ಕಡೆಯಿಂದ ದೇವ್ರಿಗೆ ಕಾಣಿಕೆ ಹಾಕೋದನ್ನೇ ಮರೆತುಬಿಟ್ಟಿದ್ವಿ. ಅದನ್ನು ಹಾಕಿಸ್ತಾ ಇದ್ವಿ. ಅವಳು ಆ ಥರ ಹಾಕಲ್ಲ. ಹಾಕ್ಬಿಟ್ಟು ನಂದು ಕೊಡು ಅಂತ ಹಠ ಮಾಡ್ತಾಯಿದ್ಲು. ಹಾಕ್ಬಿಟ್ಟು ದೇವ್ರ ಹತ್ರ ಕ್ಷಮೆ ಕೇಳಿ ಇನ್ನೊಂದು ಸಲ ಭಕ್ತಿಯಿಂದ ಕೈ ಮುಗಿದ್ಬಿಟ್ಟು ಮನೆ ಕಡೆ ಹೋಗೋಕ್ಕೆ ರೆಡಿ ಆದ್ವಿ ನಾವು. ಏ ಪಾಪ ಕೆಳಗಡೆ ಬಂದುಬಿಟ್ಟು ನನ್ನ ಮಗಳು ನಡಿತೀನಿ ಕೆಳಗಡೆ ಇಳಿಸು ಅಂತ ಅಂದಿದ್ದಕ್ಕೆ ಅವರಪ್ಪ ಮತ್ತು ನನ್ನ ಮಗಳು ಇಬ್ಬರೂ ಜಾಲಿಯಾಗಿ ವಾಕ್ ಮಾಡ್ತಾ ಅಂತ ನಮ್ಮ ಲಕ್ಷ್ಮಿ ಕಡೆಗೆ ನಡೆದ್ರು. ಬನ್ನಿ ಇಲ್ಲಿ 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 ಅಮ್ಮ ಮನೆ ಕಡೆಗೆ ಹೋಗ್ತಾ ಹೋಗ್ತಾ ನಮ್ಮ ಮನಸ್ಸಿಗೆ ಅನಿಸಿದ್ದನ್ನು ಮಾತಾಡ್ತಾ ಎಂಜಾಯ್ ಮಾಡ್ತಾ ಜಾಲಿಯಾಗಿ ದೇವ್ರ ಬಗ್ಗೆ ಮಾತಾಡ್ತಾ ನಾವು ಮನೇನ ಹೋಗ್ಬಿಟ್ಟು ಸುರಕ್ಷಿತವಾಗಿ ಸೇರಿದ್ವಿ. ಇವರು ನಮ್ಮ ಮನೆಯವರು ಈ ರೋಡ್ ಬಗ್ಗೆ ಹೇಳ್ತಾಯಿದ್ರು. ಇದನ್ನ ಈ ಥರ ಕಟ್ಟಿದ್ದಾರೆ, ಮೊದಲು ಹಿಂಗಿತ್ತು, ಇವಾಗ ಹಿಂಗೆ ಮಾಡ್ತಾಯಿದ್ದಾರೆ, ಈ ರೋಡ್ ಚೆನ್ನಾಗಿದೆ, ಟ್ರಾಫಿಕ್ ಯಾಕೆ ಜಾಸ್ತಿ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಮನೆಗೆ ಬಂದ್ವಿ. ಬಂದಾದಮೇಲೆ 3-4 ಗಂಟೆ ಆಗಿರಬೇಕು. ಆವಾಗ ನಮ್ಮ ಯಜಮಾನ್ರು ಏನಾದರೂ ಸ್ನ್ಯಾಕ್ ಮಾಡಿಕೊಡು ಅಂದಿದ್ದಕ್ಕೆ ನಾನು ಹಾಲು ಫಿಂಗರ್ ಫ್ರೆಂಡ್ಸ್ ಮಾಡಿಬಿಟ್ಟು ಕೊಟ್ಟಿದ್ದು. ಲಾಸ್ಟಲ್ಲಿ ನೈಟ್ ಊಟ ಬೆಂಡೆಕಾಯಿ ಹಿಂಡಿ ಮತ್ತು ಸೋಯಾಬೀನ್ ಪಲ್ಯ, ಉತ್ತರ ಕರ್ನಾಟಕ ಶೈಲಿಯ ರೊಟ್ಟಿ ಮಾಡಿಬಿಟ್ಟು ಎಲ್ಲರೂ ಊಟ ಮಾಡಿ ಮಲ್ಕೊಂಡ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆಲೂ ಚಿಪ್ಸ್ ಯಾವ ಥರ ಮಾಡೋದು ಅಂತ ನೀವು ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಟೈಮನ್ನು ನನ್ನ ವಿಡಿಯೋ ನೋಡೋದಕ್ಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮ್ಮೆಲ್ಲರಿಗೂ.